ಸ್ನೇಹಿತರೆ, ಹಿರೇಕಲ್ಲು ದಟ್ಟ ಕಾಡುಗಳ ನಾಡಿದು. ಅಸಂಖ್ಯಾತ ಪ್ರಾಣಿ ಪಕ್ಷಿಗಳ ಸಸ್ಯ ಸಂಕುಲಗಳ ನೆಮ್ಮದಿಯ ದೇಗುಲವಿದು. ಶ್ರೀ ಹಿರೇಕಲ್ಲು ಸಿದ್ದೇಶ್ವರನಿಂದ ಈ ಬೆಟ್ಟಕ್ಕೆ ಹಿರೇಕಲ್ಲು ಬೆಟ್ಟ ಎಂದು ಹೆಸರು ಬಂದಿದೆ. ಈ ಪ್ರದೇಶ ಬೆಟ್ಟ ಗುಡ್ಡಗಳಿಂದ ಸುತ್ತುವರೆದಿದ್ದು ಹಾಸನದ ಈ ಅದ್ಭುತ ಜಾಗದ ಕುರಿತು ನಾವಿಂದು ತಿಳಿದುಕೊಳ್ಳೋಣ. ಕಲ್ಲು ಗಿಡಮರಗಳಿಂದ ಮುಚ್ಚಿದ ರಸ್ತೆಗಳಲ್ಲಿ ಸಾಗಿದ ನಂತರ ನಿಸರ್ಗದಿಂದ ಶ್ರೀಮಂತವಾಗಿರುವ ಈ ಬೆಟ್ಟ ಸಿಗುತ್ತದೆ. ಕರ್ನಾಟಕದ ವನ್ಯಜೀವಿ ಧಾಮಗಳಲ್ಲಿ ಇದು ಕೂಡ ಒಂದು. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರವು ಈ ಪ್ರದೇಶವನ್ನು ಕರಡಿಧಾಮವಾಗಿ ಘೋಷಣೆ ಮಾಡಲಾಯಿತು. ಇಲ್ಲಿ ಹೆಚ್ಚಾಗಿ ಕಂಡುಬರುವ ಚಿರತೆ, ಕರಡಿ, ಜಿಂಕೆ, ನವಿಲು ಪಕ್ಷಿಗಳ ಕೊಡುಗೆ ಅರಣ್ಯವನ್ನು ದಟ್ಟವಾಗಿಸುವುದರಿಂದ ಇದೆ. ಹಿರೇಕಲ್ಲಿಗೆ ಕಾಲಿಟ್ಟವನು ನಾನು ಎಲ್ಲರಂತೆಯೇ ಮೊದಲು ಸಾಗಿದ್ದು ಶ್ರೀ ಹಿರೇಕಲ್ಲು ಸಿದ್ದೇಶ್ವರನ ಸಾನ್ನಿಧ್ಯಕ್ಕೆ. ಸಿದ್ದೇಶ್ವರನ ದರ್ಶನ ಪಡೆದು ನಂತರ ಹೊರಟಿದ್ದೆ ಈ ಬೆಟ್ಟದ ತಪ್ಪಲಿನಲ್ಲಿರುವ ನಾಟ್ಯಾದರಿಗೆ. ಈ ಅದ್ಭುತ ಕಾಡುಗಳ ನಡುವೆ ಸಾಗಿದ ನಮಗೆ ಪ್ರಕೃತಿ ಸೌಂದರ್ಯದ ಅನುಭವ ಮತ್ತೊಮ್ಮೆ ಇಲ್ಲಿಗೆ ಬರಬೇಕು ಅನಿಸಿತ್ತು. ನಾಟ್ಯದಾರಿ ಇಲ್ಲಿಗೆ ಬಂದೊಡನೆ ನಮಗೆ ಕಾಣಸಿಗುವುದು ಕಲ್ಲಿನ ಮೇಲೆ ದೊಡ್ಡ ದೊಡ್ಡ ಹೆಜ್ಜೆಗಳ ಗುರುತು. ಈ ಹೆಜ್ಜೆಗಳು ಯಾರದು ಎಂದು ತಿಳಿದು ಹೊರಟ ನನಗೆ ದೊರೆತ ಉತ್ತರ ಪರಶಿವನ ಹೆಜ್ಜೆಗಳೆಂದು. ಈ ಪ್ರದೇಶದಲ್ಲಿ ಸಾಕ್ಷಾತ್ ಪರಶಿವನೇ ನಾಟ್ಯ ಮಾಡಿರುವ ಕಾರಣ ಇದನ್ನು ನಾಟ್ಯದಾರಿ ಎಂದು ಕರೆಯುತ್ತಾರೆ. ಇನ್ನು ಇಲ್ಲಿ ತ್ರಿಶೂಲವನ್ನು ನಾವು ಕಾಣಬಹುದು. ಈ ತ್ರಿಶೂಲ ಕೂಡ ಅಚ್ಚರಿಂದ ಕೂಡಿದ್ದು ಒಮ್ಮೆ ಇದನ್ನು ಅಲುಗಾಡಿಸಿದರೆ ಅದು 108 ಬಾರಿ ಅಲುಗಾಡುತ್ತದೆ ಎಂದು ಹೇಳುತ್ತಾರೆ. ಸಾಧ್ಯವಾದರೆ ನೀವು ಒಮ್ಮೆ ಪ್ರಕೃತಿಯ ಮಡಿಲಲ್ಲಿರುವ ಹಿರೇಕಲ್ಲು ಸಿದ್ದೇಶ್ವರನ ಸಾನ್ನಿಧ್ಯಕ್ಕೆ ಭೇಟಿ ಕೊಟ್ಟು ಸಿದ್ದೇಶ್ವರನ ಕೃಪೆಯ ಪಾತ್ರರಾಗಿ.